ಅಳ್ಬೇಡ ರಾಧಿಕಾ, ಎಲ್ಲ ಸರಿ ಹೋಯ್ತು ತಾನೆ. ಮಾವ ಇವಾಗ ಆರೋಗ್ಯವಾಗಿದ್ದಾರೆ. ದೇವ್ರ ದೊಡ್ಡವನು ರಾಧಿಕಾ. ನಾನು ಹೋಗೋದು ಸ್ವಲ್ಪ ಲೇಟ್ ಆಗಿದ್ರು ಕೂಡ ಮಾವನ ಉಳಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಖಂಡಿತವಾಗ್ಲೂ ಕಳ್ಕೊತಾ ಇದ್ವಿ. ಛೇ, ಈ ಚಿಕ್ಕಪ್ಪ ಮಾವಾಗ ಇಷ್ಟು ಅವಮಾನ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅವರು ಸಾಯೋ ಹಂತಕ್ಕೆ ತಲುಪಿದ್ದಾರೆ ಅಂದರೆ ಎಷ್ಟು ಅವಮಾನ ಆಗಿರಬೇಡ, ಎಷ್ಟು ನೋವು ಅನುಭವಿಸಬೇಡ. ನೀನು ಅಳ್ಬೇಡ ರಾಧಿಕಾ. ನೀನು ಹೀಗೆ ಅಳ್ತಾ ಇದ್ರೆ ನನ್ನ ಕೈಲಿ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ ಹೇಳು? ನಿನಗೆ ಸಮಾಧಾನ ಮಾಡೋ ಯೋಗ್ಯತೆನೂ ನಾನು ಕಳ್ಕೊಂಡಿದ್ದೀನಿ. ನಿನಗೆ ನನ್ನ ಮೇಲೆ ನಂಬಿಕೆ ಬರೋವರೆಗೂ ನಾನು ಕಾಯ್ತೀನಿ ರಾಧಿಕಾ. ಅದೊಂದೇ ನನಗೆ ಉಳಿದಿರೋ ದಾರಿ. ಒಂದು ನಿಮಿಷ. ಇವತ್ತು ನೀನು ನನ್ನ ತಂದೆ ಪ್ರಾಣ ಮಾತ್ರ ಉಳಿಸ್ಲಿಲ್ಲ, ನನ್ನ ಮತ್ತೆ ನನ್ನ ಮಗು ಪ್ರಾಣನೂ ಉಳಿಸಿದ್ಯಾ. ಎಲ್ಲೋ ಬಿದ್ದಿದ್ದು ನನಗೆ ಆಶ್ರಯ ಕೊಟ್ಟೋರವರು, ಅವ್ರನ್ನ ಕಾಪಾಡಿ ನನ್ನ ಮುಂದೆ ಇವತ್ತು ನೀನು ದೊಡ್ಡವನಾಗಿ ಕಾಣಿಸ್ತಿದ್ಯಾ.